ಎಲ್ಲರಿಗೂ ನಮಸ್ತೆ. ಸೊ ಪ್ರೀವಿಯಸ್ ವಿಡಿಯೋಸಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಬರುವಂಥ ಸಿಂಪಲ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸಿದ್ವಿ. ಸೊ ಈ ಒಂದು ವಿಡಿಯೋನಲ್ಲಿ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ಇರುವಂಥ ಪ್ರಾಬ್ಲಮ್ಸ್ ಯಾವ ಥರ ಇರುತ್ತೆ, ಸೊ ಅದಕ್ಕೆ ಯಾವ ಥರ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. ಫಿಫ್ತ್ ಕ್ವಶನ್, ಲಕ್ಷ್ಮಿ ಆ್ಯಂಡ್ ಸರಸ್ವತಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2026 ಸ್ಟುಡ್ ಆಸ್ ಫಾಲೋಸ್. ಸೊ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಬಂದು ಲಕ್ಷ್ಮಿ ಆ್ಯಂಡ್ ಸರಸ್ವತಿ ಅಂತ ಹೇಳ್ತಿದ್ದಾರೆ. ಸೊ ಅವರ ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 3:2 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಸೊ ಲಯಬಿಲಿಟಿ ಸೈಡ್ ಬಂದು ಕ್ರೆಡಿಟಾರ್ಸ್ 40,000, ರಿಸರ್ವ್ ಫಂಡ್ 5,000, ಕ್ಯಾಪಿಟಲ್ಸ್ ಬಂದು ಲಕ್ಷ್ಮಿ 30,000, ಸರಸ್ವತಿ 20,000 ಅಂತೇಳಿ ಕೊಟ್ಟಿದ್ದಾರೆ. ಅಸೆಟ್ ಸೈಡ್ ಬಂದು ಕ್ಯಾಶ್ ಎಟ್ ಬ್ಯಾಂಕ್ 20,000, ಕ್ಯಾಶ್ ಇನ್ ಹ್ಯಾಂಡ್ 3,000, ಸ್ಟಾಕ್ 20,000, ಡಿಟಾರ್ಸ್ 18,000, ಫರ್ನಿಚರ್ 2,000, ಮಿಷಿನರಿ 6,000, ಬಿಲ್ಡಿಂಗ್ಸ್ 26,000 ಅಂತೇಳಿ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟು ಆನ್ 1/4/2026 ಪಾರ್ವತಿ ಈಸ್ ಅಡ್ಮಿಟೆಡ್ ಇನ್ ಟು ದ ಪಾರ್ಟ್ನರ್ಶಿಪ್ ಫಾರ್ 1/5 ಶೇರ್ ಇನ್ ದ ಪ್ರಾಫಿಟ್ಸ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಸೊ ಇಲ್ಲಿ ನ್ಯೂ ಪಾರ್ಟ್ನರ್ ಬಂದು ಜಾಯ್ನ್ ಆಗ್ತಾ ಇರೋದು ಪಾರ್ವತಿ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ದಟ್ ಶಿ ಪೇಸ್ ₹20,000 ಆಸ್ ಕ್ಯಾಪಿಟಲ್ ಆ್ಯಂಡ್ ದ ಗುಡ್ ವಿಲ್ ಈಸ್ ವ್ಯಾಲ್ಯೂಡ್ ಅಟ್ ₹15,000. ಸೊ ಇಲ್ಲಿ ಹೊಸ ಪಾರ್ಟ್ನರ್ ಬಂದು ಕ್ಯಾಪಿಟಲ್ ವ್ಯಾಲ್ಯೂ ಬಂದು 20,000 ತೊಗೊಂಬರ್ತಿದ್ದಾರೆ, ಜೊತೆಗೆ ಗುಡ್ ವಿಲ್ ವ್ಯಾಲ್ಯೂ ಬಂದು 15,000 ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಹಾಫ್ ಆಫ್ ದ ಗುಡ್ ವಿಲ್ ಅಮೌಂಟ್ ಈಸ್ ಟು ಬಿ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್. ಸೊ ಇಲ್ಲಿ ಏನು ಗುಡ್ ವಿಲ್ ವ್ಯಾಲ್ಯೂ ತೊಗೊಂಬರ್ತಾ ಇದ್ದಾರೆ ಅದರಲ್ಲಿ ಹಾಫ್ ಆಫ್ ದ ಗುಡ್ ವಿಲ್ ವ್ಯಾಲ್ಯೂನ ಓಲ್ಡ್ ಪಾರ್ಟ್ನರ್ಸ್ ಬಂದು ವಿತ್ಡ್ರಾ ಮಾಡ್ತಾ ಇದ್ದಾರೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ದಟ್ ಸ್ಟಾಕ್ ಆ್ಯಂಡ್ ಫರ್ನಿಚರ್ ಆರ್ ಟು ಬಿ ರೆಡ್ಯೂಸ್ಡ್ ಬೈ 10%. ಸೊ ಇಲ್ಲಿ ಸ್ಟಾಕ್ ಮತ್ತು ಫರ್ನಿಚರ್ ಬಂದು 10% ರಿಡ್ಯೂಸ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಈಸ್ ಟು ಬಿ ಕ್ರಿಯೇಟೆಡ್ ಅಟ್ 5% ಆನ್ ಡೆಟಾರ್ಸ್. ಸೊ ಡೆಟಾರ್ಸ್ ಮೇಲೆ 5% ಬಂದು ಡೌಟ್ಫುಲ್ ಡೇಟ್ಸ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ದಟ್ ಬಿಲ್ಡಿಂಗ್ ಆರ್ ಟು ಬಿ ಇನ್ಕ್ರೀಸ್ಡ್ ಬೈ 20%. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಬಂದು 20% ಇನ್ಕ್ರೀಸ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಅಡ್ಜಸ್ಟ್ಮೆಂಟ್, ಪ್ರೊವೈಡ್ ₹1,000 ಫಾರ್ ರಿಪೇರ್ ಚಾರ್ಜಸ್. ಸೊ ಯಾವುದೋ ಒಂದು ರಿಪೇರಿಗೆ ₹1,000 ಬಂದು ಪೇ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್. ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಅದಾದ್ಮೇಲಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಈ ಎರಡರ ಬೇಸ್ ಮೇಲೆ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಈ ಒಂದು ಪ್ರಾಬ್ಲಮಲ್ಲಿ ಫಸ್ಟ್ ನಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ಸ್ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ವ್ಯಾಲ್ಯೂ. ಸೊ ಆ ಒಂದು ಅಡ್ಜಸ್ಟ್ಮೆಂಟ್ ಬಂದು ಪಾರ್ಟ್ನರ್ ರಿಲೇಟೆಡ್ ಆಗಿರೋದ್ರಿಂದ ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ತೊಗೊಂತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರಲ್ಲ ಅದು. ಸೊ ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬಂದು ಸೊ ಏನು ಗುಡ್ ವಿಲ್ ವ್ಯಾಲ್ಯೂ ತೊಗೊಂಡ್ಬಂದಿದ್ದಾರೆ, ಸೊ ಆ ಒಂದು ಗುಡ್ ವಿಲ್ ಅಲ್ಲಿ ಹಾಫ್ ಆಫ್ ದ ಅಮೌಂಟ್ನ ಬಂದು ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡ್ತಾ ಇದ್ದಾರೆ. ಈವನ್ ಇದು ಕೂಡ ಪಾರ್ಟ್ನರ್ಸ್ ರಿಲೇಟೆಡ್ ಆಗಿರೋದ್ರಿಂದ ಇದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಬರಲ್ಲ ಇದು. ನೆಕ್ಸ್ಟ್ ಮೂರನೇ ಅಡ್ಜಸ್ಟ್ಮೆಂಟ್, ಸ್ಟಾಕ್ ಮತ್ತು ಫರ್ನಿಚರ್ ವ್ಯಾಲ್ಯೂ ಬಂದು 10% ರೆಡ್ಯೂಸ್ ಆಗ್ತಾ ಇದೆ. ಸೊ ಯಾವುದೇ ಒಂದು ಅಸೆಟ್ ಬಂದು ವ್ಯಾಲ್ಯೂ ರೆಡ್ಯೂಸ್ ಆಗ್ತಿದ್ರೆ ಅದು ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಅದನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಟು ಡಿಪ್ರಿಸಿಯೇಷನ್ ಆನ್ ಸ್ಟಾಕ್. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಸ್ಟಾಕ್ ವ್ಯಾಲ್ಯೂ ಬಂದು 20,000 ಇದೆ. ಸೊ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಬಂದು 10%, ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 2,000 ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟ್ ಇದಾದಮೇಲೆ ಇವನ್ ಫರ್ನಿಚರ್ ಕೂಡ ಡಿಪ್ರಿಸಿಯೇಷನ್ ಆಗ್ತಾ ಇದೆ. ಸೊ ಟು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಫರ್ನಿಚರ್ ವ್ಯಾಲ್ಯೂ ಬಂದು 2,000 ಇದೆ ಇಂಟು 10%. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು ₹200 ಬರುತ್ತೆ. ಸೊ ಅಲ್ಲಿಗೆ ಮೂರನೇ ಅಡ್ಜಸ್ಟ್ಮೆಂಟ್ ಬಂದು ಮುಗೀತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಈಸ್ ಟು ಬಿ ಕ್ರಿಯೇಟೆಡ್ ಅಟ್ 5% ಆನ್ ಡೆಟಾರ್ಸ್. ಸೊ ಡೆಟಾರ್ಸ್ ಅಂದ್ರೇನು, ನಮಗೆ ಬರಬೇಕಾಗಿರೋಂಥ ಅಮೌಂಟು. ಸೊ ಆ ಒಂದು ವ್ಯಾಲ್ಯೂನಲ್ಲಿ 5% ಬಂದು ಡೌಟ್ಫುಲ್ ಡೇಟ್ಸ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಕೂಡ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ. ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್. ಸೊ ಈ ಒಂದು ವ್ಯಾಲ್ಯೂನ ನಾವು ಡೇಟಾಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಡೇಟಾಸ್ ವ್ಯಾಲ್ಯೂ ಬಂದು 18,000 ಇದೆ ಇಂಟು 5%. ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು ₹900 ಬರುತ್ತೆ. ಸೊ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮುಗೀತು. ಸೊ ನೆಕ್ಸ್ಟ್ ಒನ್, ಬಿಲ್ಡಿಂಗ್ ಆರ್ ಟು ಬಿ ಇನ್ಕ್ರೀಸ್ಡ್ ಬೈ 20% ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಒಂದು ಅಸೆಟ್ ಬಂದು ಡಿಕ್ರೀಸ್ ಆದರೆ ಎಕ್ಸ್ಪೆನ್ಸ್ ಆಗುತ್ತೆ, ಅದೇ ಇನ್ಕ್ರೀಸ್ ಆದರೆ ನಮಗೆ ಇನ್ಕಮ್ ಆಗುತ್ತೆ. ಅದನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ. ಸೊ ಬೈ
ಅಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ಸೊ ಇಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಬಂದು 26,000 ಇದೆ, ಇಂಟು 20%. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 5,200 ಬರುತ್ತೆ. ಓಕೆ, ಸೊ ನೆಕ್ಸ್ಟು ಲಾಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಪ್ರೊವೈಡ್ ₹1,000 ಫಾರ್ ರಿಪೇರ್ ಚಾರ್ಜಸ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ, ಸೊ ಯಾವುದೋ ಒಂದು ರಿಪೇರಿ ಆಗಿದೆ, ಅದಕ್ಕೆ ನಾವು ₹1,000 ಪೇ ಮಾಡಬೇಕು. ಇದು ಕೂಡ ನಮ್ಗೆ ಏನಾಗುತ್ತೆ ಎಕ್ಸ್ಪೆನ್ಸ್. ಹಾಗಾಗಿ ಅದನ್ನು ನಾವು ರಿವೆಲೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬಂದು ಮೆನ್ಷನ್ ಮಾಡ್ತೀವಿ. ಸೊ ಟು ರಿಪೇರ್ ಚಾರ್ಜಸ್. ಸೊ ಇಲ್ಲಿ ವ್ಯಾಲ್ಯೂ ಬಂದು ಅವರೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ, ಎಷ್ಟು ವ್ಯಾಲ್ಯೂ ₹1,000 ಅಂತ. ಸೊ ಹಂಗಾಗಿ ₹1,000 ನಾವು ಡೈರೆಕ್ಟಾಗಿ ಎಂಟ್ರಿ ಮಾಡ್ತೀವಿ. ಸೊ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ಸಲ್ಲಿ ಇದ್ದಿದ್ದ ಅಷ್ಟು ಐಟಮ್ಸ್ನ ನಾವು ಎಂಟ್ರಿ ಮಾಡಿದ್ದಾಯಿತು. ಸೊ ಈಗ ರಿವೆಲೇಷನ್ ಅಕೌಂಟ್ ಏನು ಮಾಡ್ಬೇಕು, ನಾವು ಕ್ಲೋಸ್ ಮಾಡಬೇಕು. ಸೊ ಯಾವ ಥರ ಕ್ಲೋಸ್ ಮಾಡ್ತೀವಿ, ಸೊ ಎರಡೂ ಕಡೆ ನಾವು ಬ್ಯಾಲೆನ್ಸ್ನ ಚೆಕ್ ಮಾಡಿದಾಗ ಯಾವ ಕಡೆ ಜಾಸ್ತಿ ಬಂದಿರುತ್ತೆ ಅದರಿಂದ ಕಡಿಮೆ ಇರೋದನ್ನು ನಾವು ಡಿಡಕ್ಟ್ ಮಾಡಬೇಕು. ಸೊ ಇಲ್ಲಿ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡೂ ಕಡೆ ಚೆಕ್ ಮಾಡಿದಾಗ ಕ್ರೆಡಿಟ್ ಸೈಡ್ ಬಂದು ನಮಗೆ ವ್ಯಾಲ್ಯೂ ಬಂದು ಜಾಸ್ತಿ ಇದೆ. ಸೊ ಹಂಗಾಗಿ ಆ ಒಂದು ವ್ಯಾಲ್ಯೂನ ನಾವು ಎರಡು ಕಡೆ ಎಂಟ್ರಿ ಮಾಡ್ತೀವಿ. 5,200. ಸೊ ಈ ಒಂದು 5,200 ಇಂದ ಇದಿಷ್ಟು ವ್ಯಾಲ್ಯೂನ ನಾವು ಡಿಡಕ್ಟ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 1,100 ಬರುತ್ತೆ. ಸೊ ಇದು ಬಂದು ಪ್ರಾಫಿಟ್ ಆಗಿದೆ. ಸೊ ಈ ಒಂದು ಪ್ರಾಫಿಟ್ ಬಂದು ಯಾರಿಗೆ ಸೇರಬೇಕು, ಓಲ್ಡ್ ಪಾರ್ಟ್ನರ್ಸ್ಗೆ ಸೇರಬೇಕು. ಹಾಗಾಗಿ ಈ ವ್ಯಾಲ್ಯೂನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಮೂವ್ ಮಾಡ್ತೀವಿ. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ವ್ಯಾಲ್ಯೂನ ನಾವು ಯಾವ ಪಾರ್ಟ್ನರ್ಸ್ ಕೊಡ್ತೀವಿ, ಬರೀ ಓಲ್ಡ್ ಪಾರ್ಟ್ನರ್ಸ್ಗೆ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಬಂದು ಲಕ್ಷ್ಮಿ ಮತ್ತು ಸರಸ್ವತಿ. ಸೊ ಇವರ ಒಂದು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 3:2 ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ಅರ್ಥ ಏನು, ಸೊ ₹3 ಬಂದು ಸೊ 3:2 ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಸೊ ₹3 ಬಂದು ಲಕ್ಷ್ಮಿದು, ₹2 ಬಂದು ಸರಸ್ವತಿದು. ಸೊ ಟೋಟಲ್ ವ್ಯಾಲ್ಯೂ ಬಂದು ₹5 ಆಗುತ್ತೆ. ಸೊ ಅಂದರೆ ಔಟ್ ಆಫ್ ₹5 ಬಂದು ₹3 ಲಕ್ಷ್ಮಿಗೆ ಸೇರಬೇಕು, ₹2 ಬಂದು ಸರಸ್ವತಿಗೆ ಸೇರಬೇಕು. ಸೊ ಈ ಒಂದು ರೇಷಿಯೋ ಬೇಸ್ ಮೇಲೆ ನಾವು ಈ 1,100ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ 1,100 ಇಂಟು 3 ಔಟ್ ಆಫ್ 5. ಅದೇ ಥರ 1,100 ಇಂಟು 2 ಔಟ್ ಆಫ್ 5. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 660, 440 ಬರುತ್ತೆ. ಅಂದರೆ ಅರ್ಥ ಏನು, 1,100 660 ಬಂದು ಲಕ್ಷ್ಮಿಗೆ ಸೇರಬೇಕು, 440 ಬಂದು ಸರಸ್ವತಿಗೆ ಸೇರಬೇಕು ಅಂತೇಳಿ ಅರ್ಥ. ಸೊ ಈ ಒಂದು ಬೇಸ್ ಮೇಲೆ ನಾವು ರಿವೆಲೇಷನ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟು ಅದಾದ್ಮೇಲಿಂದ ನಾವು ಪ್ರಿಪೇರ್ ಮಾಡಬೇಕಾಗಿರೋ ಅಕೌಂಟ್ ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ನೇಮೇ ಸಜೆಸ್ಟ್ ಮಾಡ್ತಾ ಇದೆ. ಸೊ ನಾವು ಪ್ರಿಪೇರ್ ಮಾಡ್ತಾರಂಥ ಅಕೌಂಟ್ ಬಂದು ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ಯಾವಾಗಲೂ ನಾವು ಫಸ್ಟ್ ಎಂಟ್ರಿ ಮಾಡುವಂಥ ವ್ಯಾಲ್ಯೂ ಯಾವುದು, ಕ್ಯಾಪಿಟಲ್ ವ್ಯಾಲ್ಯೂ. ಸೊ ಈ ಒಂದು ವ್ಯಾಲ್ಯೂ ಬಂದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡ್ ಇರುತ್ತೆ, ಅದನ್ನು ನಾವು ಆಪೋಸಿಟ್ ಸೈಡ್ ಅಂದರೆ ಕ್ರೆಡಿಟ್ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ. ಸೊ ಏನಂತ ಎಂಟ್ರಿ ಮಾಡ್ತೀವಿ, ಅದನ್ನು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಲಕ್ಷ್ಮಿದು ಕ್ಯಾಪಿಟಲ್ ವ್ಯಾಲ್ಯೂ ಬಂದು 30,000 ಇದೆ. ಸೊ ಅದಾದ್ಮೇಲಿಂದ ಸರಸ್ವತಿದು ಕ್ಯಾಪಿಟಲ್ ವ್ಯಾಲ್ಯೂ ಬಂದು 20,000 ಇದೆ. ಸೊ ಲಾಸ್ಟ್ ಪಾರ್ಟ್ನರ್ಗೆ ನಿಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಫಸ್ಟ್ ನಾವು ಓಲ್ಡ್ ಪಾರ್ಟ್ನರ್ಸ್ದು ಕ್ಯಾಪಿಟಲ್ನ ಎಂಟ್ರಿ ಮಾಡ್ತೀವಿ. ಅದಾದ್ಮೇಲಿಂದ ನ್ಯೂ ಪಾರ್ಟ್ನರ್ ಯಾರು ಪಾರ್ವತಿ ಇದ್ದಾರೆ, ಸೊ ಅವ್ರು ತೊಗೊಂಬರ್ತಾರಂತ ಕ್ಯಾಪಿಟಲ್ನ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಪಾರ್ವತಿ ಬಂದು ಕ್ಯಾಪಿಟಲ್ ಜೊತೆಗೆ ಗುಡ್ ವಿಲ್ ವ್ಯಾಲ್ಯೂ ಕೂಡ ತೊಗೊಂಬರ್ತಾ ಇದ್ದಾರೆ. ಹಂಗಾಗಿ ಎರಡನ್ನೂ ಆ್ಯಡ್ ಮಾಡಿ ನಾವೇನು ಮಾಡಬೇಕು, ಮೆನ್ಷನ್ ಮಾಡಬೇಕು. ಸೊ ಅದನ್ನು ನಾವು ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಸೊ ಕ್ಯಾಪಿಟಲ್ ವ್ಯಾಲ್ಯೂ ಬಂದು 20,000 ತೊಗೊಂಬರ್ತಾ ಇದ್ದಾರೆ, ಪ್ಲಸ್ ಗುಡ್ ವಿಲ್ ವ್ಯಾಲ್ಯೂ ಬಂದು 15,000 ತೊಗೊಂಬರ್ತಾ ಇದ್ದಾರೆ. ಸೊ ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 35,000 ಬರುತ್ತೆ. ಸೊ ಈ ಒಂದು ವ್ಯಾಲ್ಯೂನಲ್ಲಿ 20,000 ಬಂದು ಕ್ಯಾಪಿಟಲ್ ಆಗಿರೋದ್ರಿಂದ ಇದು ಪಾರ್ಟ್ನರ್ಶಿಪ್ ಫರ್ಮ್ಗೆ ಸೇರಬೇಕು. ಬಟ್ 15,000 ಬಂದು ಗುಡ್ ವಿಲ್ ಓಲ್ಡ್ ಪಾರ್ಟ್ನರ್ಸ್ಗೆ ಸೇರಬೇಕು. ಸೊ ಓಲ್ಡ್ ಪಾರ್ಟ್ನರ್ಸ್ಗೆ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಸೊ ನ್ಯೂ ಪಾರ್ಟ್ನರ್ ಬಂದು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಂಗಾಗಿ ಬೈ ಪಾರ್ವತೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಏನೊಂದು 3:2 ಓಲ್ಡ್ ರೇಷಿಯೋ ಇದೆ, ಅದ್ರ ಬೇಸ್ ಮೇಲೆ ಈ ಒಂದು 15,000 ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಲಕ್ಷ್ಮಿಗೆ 9,000 ಬರುತ್ತೆ, ಸರಸ್ವತಿಗೆ 6,000 ಬರುತ್ತೆ, ಲಾಸ್ಟ್ ಕಾಲಮ್ಗೆ ನಿಲ್. ಸೊ ಸಿಮಿಲರ್ ಅಮೌಂಟ್ ಏನು ಮಾಡ್ಬೇಕು, ನಾವು ಆಪೋಸಿಟ್ ಸೈಡಲ್ಲೂ ಮೆನ್ಷನ್ ಮಾಡಬೇಕು ಅಂತೇಳಿ ಹೇಳಿದ್ದೀನಿ. ಸೊ ಟು ಲಕ್ಷ್ಮೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ನೆಕ್ಸ್ಟು ಟು ಸರಸ್ವತೀಸ್ ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ನ ನಾವು ನ್ಯೂ ಪಾರ್ಟ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ, 9,000, 6,000.
ಈ ಒಂದು ಪ್ರಾಬ್ಲಮ್ ಅಲ್ಲಿ ನಮಗೆ ಒಂದು ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಅದು ಸೆಕೆಂಡ್ ಒನ್ ಏನು ಹೇಳ್ತಿದ್ದಾರೆ, ಆಫ್ ಆಫ್ ದ ಗುಡ್ ವಿಲ್ ಅಮೌಂಟ್ ಇಸ್ ಟು ಬಿ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಗುಡ್ ವಿಲ್ ವ್ಯಾಲ್ಯೂನ ತಗೊಂಡ್ಬಂದಿದ್ದಾರೆ 9000 ಮತ್ತೆ 6000. ಸೊ ಆ ಒಂದು 9000 ಮತ್ತೆ 6000 ಅಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಬಂದು ಆಫ್ ಆಫ್ ದ ಅಮೌಂಟ್ ಏನ್ ಮಾಡ್ತಾ ಇದ್ದಾರೆ, ವಿತ್ಡ್ರಾ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಸೊ ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ ದುಡ್ಡನ್ನ ಅವರು ತಗೊಂಡೋಗ್ತಾ ಇದ್ದಾರೆ. ಅದನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಬ್ರಾಕೆಟ್ ಅಲ್ಲಿ ಆಫ್ ಆಫ್ ದ ಗುಡ್ ವಿಲ್ ವಿತ್ಡ್ರಾನ್. ಸೊ ಇಲ್ಲವರು ಫುಲ್ ಅಮೌಂಟ್ನ ವಿತ್ಡ್ರಾ ಮಾಡ್ತಾ ಇಲ್ಲ, ಜಸ್ಟ್ ಆಫ್ ಅಮೌಂಟ್ನ ವಿತ್ಡ್ರಾ ಮಾಡ್ತಾ ಇದ್ದಾರೆ. ಸೊ ಲಕ್ಷ್ಮಿಗೆ 9000 ಸೇರಬೇಕು. ಸೊ ಅದರವ್ರು ಏನು ಮಾಡ್ತಾ ಇದ್ದಾರೆ, ಆಫ್ ಅಮೌಂಟ್ ಅಂದರೆ 4500ನ ವಿತ್ಡ್ರಾ ಮಾಡ್ತಾ ಇದ್ದಾರೆ. ಅದೇ ಥರ ಸರಸ್ವತಿಗೆ 6000 ಸೇರಬೇಕು, ಅದರಲ್ಲಿ ಆಫ್ ಅಮೌಂಟ್ ಅಂದರೆ 3000 ಅವರು ವಿತ್ಡ್ರಾ ಮಾಡ್ತಾ ಇದ್ದಾರೆ. ಲಾಸ್ಟ್ ಕಾಲಮಲ್ಲಿ ನಿಲ್. ಸೊ ಇದಾದ್ಮೇಲಿಂದ ನಾವು ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡಬೇಕು. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ ಫಂಡ್ ಅಥವಾ ಜನರಲ್ ರಿಸರ್ವ್ ಇದ್ರೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ ಅಲ್ಲಿ ಲಯಬಿಲಿಟಿ ಸೈಡ್ ರಿಸರ್ವ್ ಫಂಡ್ ಇದೆ, ಅದನ್ನ ನಾವು ಆಪೋಸಿಟ್ ಅಲ್ಲಿ ಅಂದ್ರೆ ಕ್ರೆಡಿಟ್ ಸೈಡ್ ಬಂದು ಮೆನ್ಷನ್ ಮಾಡ್ತೀವಿ ಬೈ ರಿಸರ್ವ್ ಫಂಡ್. ಸೇಮ್ 3:2 ರೇಷಿಯೋನಲ್ಲಿ ಆ ಒಂದು ಅಮೌಂಟ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇಲ್ಲಿ ವ್ಯಾಲ್ಯೂ ಬಂದು 5000 ಇದೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ 3000 2000 ಬರುತ್ತೆ. ಲಾಸ್ಟ್ ಕಾಲಮಲ್ಲಿ ನಿಲ್. ಇದಾದ್ಮೇಲೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ಅಂತ ಚೆಕ್ ಮಾಡಬೇಕು. ಬಟ್ ಈ ಒಂದು ಪ್ರಾಬ್ಲಮಲ್ಲಿ ಯಾವುದೇ ಥರದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡಿಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಿರುವಂಥ ಅಕೌಂಟ್ ಬಂದು ರಿವೆಲೇಷನ್ ಅಕೌಂಟ್. ಸೊ ಇದರಲ್ಲಿ ಡಿಫ್ರೆನ್ಸ್ ಬಂದು ಡೆಬಿಟ್ ಸೈಡ್ ಬಂದಿದೆ. ಸೊ ಆ ಒಂದು ಡಿಫ್ರೆನ್ಸ್ನ ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು ಬೈ ರಿವೆಲೇಷನ್ ಅಕೌಂಟ್. ಸೊ ಅಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆ ಒಂದು ವ್ಯಾಲ್ಯೂನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. 660 440 ಲಾಸ್ಟ್ ಕಾಲಮ್ ಬಂದು ನಿಲ್. ಸೊ ಅಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರಬೇಕಾಗಿರೋಂಥ ಎಲ್ಲ ಐಟಮ್ನು ಎಂಟ್ರಿ ಮಾಡಿದಾಯಿತು. ಸೊ ಈಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಕ್ಲೋಸ್ ಮಾಡಬೇಕು. ಸೊ ಕ್ರೆಡಿಟ್ ಸೈಡ್ ಮತ್ತು ಡೆಬಿಟ್ ಸೈಡ್ ಎರಡೂ ಕಡೆ ಟೋಟಲ್ನ ಚೆಕ್ ಮಾಡ್ತೀವಿ. ಸೊ ಯಾವ ಕಡೆ ಹೈಯೆಸ್ಟ್ ಬಂದಿರುತ್ತೆ ಅದರಿಂದ ನಾವು ಕಡಿಮೆ ಇರೋದನ್ನ ಡಿಡಕ್ಟ್ ಮಾಡಿ ಡಿಫರೆನ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 1 by 1 ಚೆಕ್ ಮಾಡ್ತಾ ಹೋಗೋಣ. ಸೊ ಫಸ್ಟು ಲಕ್ಷ್ಮಿ ಕಾಲಮ್ದು ಟೋಟಲ್ನ ಚೆಕ್ ಮಾಡಿದಾಗ ಸೊ ಡೆಬಿಟ್ ಸೈಡ್ ಬಂದು 4500 ಇದೆ, ಕ್ರೆಡಿಟ್ ಸೈಡ್ ಬಂದು 42660 ಇದೆ. ಸೊ ಅಲ್ಲಿಗೆ ಹೈಯೆಸ್ಟ್ ಇರೋದು ಬಂದು ಕ್ರೆಡಿಟ್ ಸೈಡ್. ಸೊ ಆ ಒಂದು ವ್ಯಾಲ್ಯೂನ ನಾವು ಎರಡೂ ಕಡೆ ಮೆನ್ಷನ್ ಮಾಡ್ತೀವಿ 42660. ನೆಕ್ಸ್ಟ್ ಸೆಕೆಂಡ್ ಕಾಲಮ್. ಸೊ ಡೆಬಿಟ್ ಸೈಡ್ ಬಂದು 3000 ಇದೆ, ಕ್ರೆಡಿಟ್ ಸೈಡ್ ಬಂದು 28440 ಬರುತ್ತೆ. ಸೊ ಅಲ್ಲಿಗೆ ಹೈಯೆಸ್ಟ್ ಬಂದು 28440. ನೆಕ್ಸ್ಟ್ ಲಾಸ್ಟ್ ಕಾಲಮ್ ಬಂದು ಡೆಬಿಟ್ ಸೈಡ್ 15000 ಇದೆ, ಕ್ರೆಡಿಟ್ ಸೈಡ್ ಬಂದು 35000 ಇದೆ. ಸೊ ಆ ಒಂದು ವ್ಯಾಲ್ಯೂನ ನಾವು ಎರಡೂ ಕಡೆ ಎಂಟ್ರಿ ಮಾಡ್ತೀವಿ 35000. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಜಾಸ್ತಿ ಇರೋದ್ರಿಂದ ಕಡಿಮೆ ಇರೋಂಥ ವ್ಯಾಲ್ಯೂನ ಡಿಡಕ್ಟ್ ಮಾಡಿ ಡಿಫ್ರೆನ್ಸ್ ವ್ಯಾಲ್ಯೂನ ಮೆನ್ಷನ್ ಮಾಡಬೇಕು. ಸೊ 42660 ಇಂದ 4500ನ ಡಿಡಕ್ಟ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 38160 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ 28440 ಇಂದ 3000 ಡಿಡಕ್ಟ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 25440 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಕಾಲಮ್ 35000 ಇಂದ 15000ನ ಡಿಡಕ್ಟ್ ಮಾಡಿದಾಗ ನಮಗೆ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು 20000 ಬರುತ್ತೆ. ಸೊ ಈ ಒಂದು 20000 ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಕ್ಯಾಪಿಟಲ್ ವ್ಯಾಲ್ಯೂಗೆ ಮ್ಯಾಚ್ ಆಗಿದೆ. ಸೊ ಅಲ್ಲಿಗೆ ನಮಗೆ ಬಂದಿರೋಂಥ ಡಿಫ್ರೆನ್ಸ್ ವ್ಯಾಲ್ಯೂ ಬಂದು ಕರೆಕ್ಟ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಫಸ್ಟ್ ಐಟಮ್ನ ನಾವು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರಿತೀವಿ. ಹಾಗಾಗಿ ಲಾಸ್ಟಲ್ಲಿ ಬಂದಿರೋಂಥ ಡಿಫ್ರೆನ್ಸ್ ವ್ಯಾಲ್ಯೂನ ನಾವು ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮೆನ್ಷನ್ ಮಾಡ್ತೀವಿ ವಿತಿನ್ ಬ್ರಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಅಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಿದ್ದಾಯಿತು. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಬಂದು ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ಈ ಒಂದು ನ್ಯೂ ಬ್ಯಾಲೆನ್ಸ್ ಶೀಟ್ನ ನಾವು ಓಲ್ಡ್ ಬ್ಯಾಲೆನ್ಸ್ ಶೀಟ್, ರಿವೆಲೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬೇಸ್ ಮೇಲೆ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಎರಡೂ ಇದೆ. ಫಸ್ಟು ಲಯಬಿಲಿಟೀಸಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಲಯಬಿಲಿಟಿ ಸೈಡಲ್ಲಿ ಫಸ್ಟ್ ಐಟಮ್ ಬಂದು ಕ್ರೆಡಿಟಾರ್ಸ್ ಇದೆ. ಸೊ ಇಲ್ಲಿ ರಿವೆಲೇಷನ್ ಅಕೌಂಟಲ್ಲಿ ಕ್ರೆಡಿಟರ್ಸ್ ರಿಲೇಟೆಡ್ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ ಅಂತೇಳಿ ಚೆಕ್ ಮಾಡ್ತೀವಿ. ಬಟ್ ರಿವೆಲೇಷನ್ ಅಕೌಂಟಲ್ಲಿ ಎಲ್ಲೂ ಕೂಡ ನಾವು ಕ್ರೆಡಿಟರ್ಸ್ ರಿಲೇಟೆಡ್ ಯಾವುದೇ ಥರದ ಅಡ್ಜಸ್ಟ್ಮೆಂಟ್ನ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಈ ಒಂದು ಕ್ರೆಡಿಟರ್ಸ್ ವ್ಯಾಲ್ಯೂನ ನಾವು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ 40000. ಸೊ ನೆಕ್ಸ್ಟು ರಿಸರ್ವ್ ಫಂಡ್. ಸೊ ಈ ಒಂದು ರಿಸರ್ವ್ ಫಂಡ್ ಏನು ಮಾಡಿದ್ದೀವಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಹಾಗಾಗಿ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಲ್ಲ. ಸೊ ನೆಕ್ಸ್ಟ್ ವ್ಯಾಲ್ಯೂ ಬಂದು ಕ್ಯಾಪಿಟಲ್. ಸೊ ಈ ಒಂದು ಕ್ಯಾಪಿಟಲ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿರುವಂಥ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟ್ನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ ಕ್ಯಾಪಿಟಲ್ಸ್. ಸೊ ಇಲ್ಲಿ ಪಾರ್ಟ್ನರ್ಸ್ ಬಂದು
ಲಕ್ಷ್ಮಿ, ಸರಸ್ವತಿ, ಪಾರ್ವತಿ. ಸೊ ಲಕ್ಷ್ಮಿದು ನ್ಯೂ ಕ್ಯಾಪಿಟಲ್ ವ್ಯಾಲ್ಯೂ ಬಂದು 38,160 ಇದೆ. ನೆಕ್ಸ್ಟು ಸರಸ್ವತಿದು 25,440 ಇದೆ. ನೆಕ್ಸ್ಟ್ ಪಾರ್ವತಿದು 20,000 ಇದೆ. ಸೊ ಅಲ್ಲಿಗೆ ಲ್ಯಾಬಿಲಿಟಿ ಸೈಡ್ ಇದ್ದಿದ್ದಷ್ಟು ಐಟಮ್ಸ್ನ ನಾವು ಎಂಟ್ರಿ ಮಾಡಿದ್ದಾಯಿತು. ನೆಕ್ಸ್ಟ್ ಅಸೆಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಅಸೆಟ್ ಸೈಡಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ ಮತ್ತು ಕ್ಯಾಶ್ ಇನ್ ಹ್ಯಾಂಡ್ ಎರಡು ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ ಅಥವಾ ಕ್ಯಾಶ್ ಇನ್ ಹ್ಯಾಂಡ್ ಯಾವ್ದಾದ್ರು ಒಂದು ಇರ್ತಾಯಿತ್ತು. ಸೊ ಆ ಒಂದು ವ್ಯಾಲ್ಯೂ ನಾವೇನು ಮಾಡ್ತಾ ಇದ್ವಿ, ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ನ ಆ್ಯಡ್ ಮಾಡಿ ಆ ಒಂದು ಅಡ್ಜಸ್ಟ್ಮೆಂಟ್ನ ಅಪ್ಲೈ ಮಾಡ್ತಾ ಹೋಗ್ತಿದ್ವಿ. ಸೊ ಇಲ್ಲಿ ಎರಡು ವ್ಯಾಲ್ಯೂ ಇರೋದ್ರಿಂದ ಯಾವುದಾದ್ರೂ ಒಂದು ವ್ಯಾಲ್ಯೂಗೆ ನಾವು ಅಡ್ಜಸ್ಟ್ಮೆಂಟ್ನ ಅಪ್ಲೈ ಮಾಡ್ತೀವಿ, ಇನ್ನೊಂದು ವ್ಯಾಲ್ಯೂನ ನಾವು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಫಸ್ಟು ಕ್ಯಾಶ್ ಎಟ್ ಬ್ಯಾಂಕ್. ಸೊ ಇಲ್ಲಿ ವ್ಯಾಲ್ಯೂ ಬಂದು 20,000 ಇದೆ. ಇದನ್ನು ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡೋಣ. ಸೊ ಇಲ್ಲಿ ರಿವೆಲೇಷನ್ ಅಕೌಂಟ್ನ ಚೆಕ್ ಮಾಡಿದಾಗ ನಮ್ಗೆ ಎಲ್ಲೂ ಕೂಡ ಕ್ಯಾಶ್ ಎಟ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿಲ್ಲ. ಸೊ ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಬಂದರೆ ಸೊ ಕ್ರೆಡಿಟ್ ಸೈಡಲ್ಲಿ ನಾವು ಕ್ಯಾಶ್ ಎಟ್ ಬ್ಯಾಂಕ್ ಅಕೌಂಟ್ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಆ ಒಂದು ವ್ಯಾಲ್ಯೂ ಏನು ಮಾಡ್ತೀವಿ, ನಾವಿಲ್ಲಿ ಆ್ಯಡ್ ಮಾಡ್ತೀವಿ. ಪ್ಲಸ್ ಪಾರ್ವತೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ವ್ಯಾಲ್ಯೂ ಬಂದು 35,000 ಇದೆ. ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ 55,000 ಇದೆ. ಸೊ ಇದನ್ನು ನಾವು ಇನ್ನರ್ ಕಾಲಮಲ್ಲೇ ಮೆನ್ಷನ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಮಗೆ ಡೆಬಿಟ್ ಸೈಡ್ ಕೂಡ ಕ್ಯಾಶ್ ಎಟ್ ಬ್ಯಾಂಕ್ ಅಕೌಂಟ್ ಇದೆ. ಸೊ ಅದು ಯಾವ ಅಮೌಂಟ್, ಅದು ಗುಡ್ ವಿಲ್ ಅಮೌಂಟ್ನ ವಿತ್ಡ್ರಾ ಮಾಡ್ತಾರಂಥದ್ದು. ಸೊ ಆ ಒಂದು ವ್ಯಾಲ್ಯೂನ ನಾವೇನು ಮಾಡಬೇಕು, ಇಲ್ಲಿ ಡಿಡಕ್ಟ್ ಮಾಡಬೇಕು. ಮೈನಸ್ ಆಫ್ ದ ಗುಡ್ ವಿಲ್ ವಿತ್ಡ್ರಾನ್. ಸೊ ಇಲ್ಲಿ ನಾವು ಟೋಟಲ್ ವ್ಯಾಲ್ಯೂ ತೊಗೊತೀವಿ. ಎಷ್ಟಿದೆ, 4,500 ಪ್ಲಸ್ 3,000. ಸೊ ಎರಡೂ ಆ್ಯಡ್ ಮಾಡಿದಾಗ ನಮಗೆ 7,500 ಬರುತ್ತೆ. ಸೊ ಈ ಒಂದು ವ್ಯಾಲ್ಯೂನ ನಾವು 55,000ಇಂದ ಡಿಡಕ್ಟ್ ಮಾಡಬೇಕು. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 47,500 ಬರುತ್ತೆ. ಸೊ ನಮಗೆ ಕ್ಯಾಶ್ ಎಟ್ ಬ್ಯಾಂಕ್ ಅಕೌಂಟ್ ಬಂದು ಕ್ರೆಡಿಟ್ ಸೈಡ್ ಇದ್ದರೆ ಆ್ಯಡ್ ಮಾಡ್ತೀವಿ, ಅದೇ ಡೆಬಿಟ್ ಸೈಡಲ್ಲಿ ಇದ್ದರೆ ಡಿಡಕ್ಟ್ ಮಾಡ್ತೀವಿ. ಹಂಗಾಗಿ 7,500ನ ನಾವು ಡಿಡಕ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡ್. ಸೊ ಇಲ್ಲಿ ಆಲ್ರೆಡಿ ನಾವು ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ಸ್ನ ನಾವು ಕ್ಯಾಶ್ ಆ್ಯಂಡ್ ಬ್ಯಾಂಕ್ಗೆ ಆ್ಯಡ್ ಮತ್ತು ಮೈನಸ್ ಮಾಡಿದ್ದೀವಿ. ಸೊ ಹಂಗಾಗಿ ಕ್ಯಾಶ್ ಇನ್ ಹ್ಯಾಂಡ್ ವ್ಯಾಲ್ಯೂನ ನಾವು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ, 3,000. ಸೊ ನೆಕ್ಸ್ಟ್ ಐಟಮ್ ಬಂದು ಸ್ಟಾಕ್. ಸೊ ನಾವು ರಿವೆಲೇಷನ್ ಅಕೌಂಟ್ನ ಚೆಕ್ ಮಾಡಿದಾಗ ಸೊ ರಿವೆಲೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬಂದು ಸ್ಟಾಕ್ ಬಂದು ಡಿಪ್ರಿಸಿಯೇಷನ್ ಆಗ್ತಾಯಿದೆ. ಹಂಗಾಗಿ ಈ ಒಂದು ವ್ಯಾಲ್ಯೂನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ, 20,000. ಸೊ ಡಿಪ್ರಿಸಿಯೇಷನ್ನ ನಾವು ಮೈನಸ್ ಮಾಡಬೇಕು, ಹಂಗಾಗಿ ಮೈನಸ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 2,000 ಇದೆ. ಸೊ 20,000ಅಲ್ಲಿ 2,000 ಡಿಡಕ್ಟ್ ಮಾಡಿದಾಗ 18,000 ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟ್ ಐಟಮ್ ಬಂದು ಡೇಟಾರ್ಸ್. ಸೊ ಡೇಟಾಸ್ಗೆ ಕೂಡ ನಮಗೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ರಿವೆಲೇಷನ್ ಅಕೌಂಟಲ್ಲಿ PDDನ ನಾವು ಡೆಬಿಟ್ ಸೈಡ್ ಬಂದು ಮೆನ್ಷನ್ ಮಾಡಿದ್ದೀವಿ. ಹಾಗಾಗಿ ಡೇಟಾಸ್ ವ್ಯಾಲ್ಯೂನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ, 18,000. ಸೊ PDD ಬಂದು ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಅದನ್ನು ನಾವು ಡಿಡಕ್ಟ್ ಮಾಡಬೇಕು, ಮೈನಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್. ಸೊ ವ್ಯಾಲ್ಯೂ ಬಂದು 900 ಇದೆ. ಸೊ 18,000ಅಲ್ಲಿ 900 ಬಂದು ಡಿಡಕ್ಟ್ ಮಾಡಿದಾಗ ನಮಗೆ ಡಿಫರೆನ್ಸ್ ವ್ಯಾಲ್ಯೂ ಬಂದು 17,100 ಬರುತ್ತೆ. ಸೊ ನೆಕ್ಸ್ಟು ಫರ್ನಿಚರ್. ಸೊ ನಮಗೆ ರಿವೆಲೇಷನ್ ಅಕೌಂಟಲ್ಲಿ ಫರ್ನಿಚರ್ ವ್ಯಾಲ್ಯೂ ಬಂದು ಡಿಪ್ರಿಷಿಯೇಟ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಹಾಗಾಗಿ ಫರ್ನಿಚರ್ ವ್ಯಾಲ್ಯೂನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ, 2,000. ಸೊ ಮೈನಸ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 200 ರೂಪೀಸ್ ಇದೆ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ 1,800 ಬರುತ್ತೆ. ಸೊ ನೆಕ್ಸ್ಟ್ ಐಟಮ್ ಬಂದು ಮಿಷಿನರಿ. ಸೊ ಇಲ್ಲಿ ನಾವು ರಿವೆಲೇಷನ್ ಅಕೌಂಟಲ್ಲಿ ಎಲ್ಲೂ ಕೂಡ ನಾವು ಮಿಷಿನರಿ ಅಂತ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಆ ಒಂದು ವ್ಯಾಲ್ಯೂನ ನಾವು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ, 6,000. ನೆಕ್ಸ್ಟ್ ಐಟಮ್ ಬಂದು ಬಿಲ್ಡಿಂಗ್. ಸೊ ಇಲ್ಲಿ ರಿವೆಲೇಷನ್ ಅಕೌಂಟಲ್ಲಿ ಬಿಲ್ಡಿಂಗ್ ಬಂದು ಅಪ್ರಿಷಿಯೇಟ್ ಆಗ್ತಿದೆ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ವ್ಯಾಲ್ಯೂನ ನಾವು ಇನ್ನರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ, 26,000 ಪ್ಲಸ್ ಅಪ್ರಿಸಿಯೇಷನ್. ಸೊ ಅಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 5,200 ಇದೆ. ಸೊ 26,000ಗೆ 5,200ನ ಆ್ಯಡ್ ಮಾಡಿದಾಗ ನಮಗೆ ಬರುವಂಥ ವ್ಯಾಲ್ಯೂ ಬಂದು 31,200. ಸೊ ಅಲ್ಲಿಗೆ ಅಸೆಟ್ ಸೈಡಲ್ಲಿ ಇದ್ದಿದ್ದು ಅಷ್ಟು ಐಟಮ್ಸ್ನ ನಾವು ಎಂಟ್ರಿ ಮಾಡಿದ್ದಾಯಿತು.
ಸೊ ಈಗ ನಾವು ಬ್ಯಾಲೆನ್ಸ್ ಶೀಟ್ನ ಟೋಟಲ್ ಮಾಡಬೇಕು. ಬಟ್ ಬ್ಯಾಲೆನ್ಸ್ ಶೀಟ್ನ ಟೋಟಲ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ ಬಂದು ಎರಡು ಕಡೆ ಬಂದಿದೆಯಾ ಅಂತ ಕ್ರಾಸ್ ಚೆಕ್ ಮಾಡಬೇಕು. ಸೊ 1 by 1 ಚೆಕ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ನ್ಯೂ ಪಾರ್ಟ್ನರ್ ತೊಗೊಂಬರ್ತಾರಂತ ಕ್ಯಾಪಿಟಲ್ ಮತ್ತು ಗುಡ್ ವಿಲ್, ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಿದ್ದೀವಿ ಒಂದು. ಸೊ ಇನ್ನೊಂದು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ಗೆ ಆ ಒಂದು ವ್ಯಾಲ್ಯೂನ ನಾವು ಆ್ಯಡ್ ಮಾಡಿದ್ದೀವಿ, ಅಲ್ಲಿಗೆ ಎರಡು ಕಡೆ ಬಂದಿದೆ. ನೆಕ್ಸ್ಟು ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬಂದು ಹಾಫ್ ಆಫ್ ದ ಗುಡ್ ವಿಲ್ ಅಮೌಂಟ್ನ ಓಲ್ಡ್ ಪಾರ್ಟ್ನರ್ಸ್ ಬಂದು ವಿತ್ಡ್ರಾ ಮಾಡ್ತಾ ಇದ್ದಾರೆ. ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಮೆನ್ಷನ್ ಮಾಡಿದ್ದೀವಿ, ಇನ್ನೊಂದು ಕ್ಯಾಶ್ ಅಟ್ ಬ್ಯಾಂಕಲ್ಲಿ ಆ ಒಂದು ವ್ಯಾಲ್ಯೂನ ನಾವೇನು ಮಾಡಿದ್ದೀವಿ ಡಿಡಕ್ಟ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಎರಡು ಕಡೆ ಬಂದಿದೆ. ಸೊ ಅದಾದ್ಮೇಲಿಂದ ಸ್ಟಾಕ್ ಮತ್ತು ಫರ್ನಿಚರ್ ವ್ಯಾಲ್ಯೂ ಬಂದು ರಿಡ್ಯೂಸ್ ಆಗ್ತಾ ಇದೆ, ಅಂದರೆ ಡಿಪ್ರಿಸಿಯೇಷನ್ ಅಂತೇಳಿ ಅರ್ಥ. ಸೊ ಅದನ್ನು ನಾವು ರಿವೈಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಮೆನ್ಷನ್ ಮಾಡಿದ್ದೀವಿ. ಅದಾದ್ಮೇಲಿಂದ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಸೊ ಆ ಒಂದು ವ್ಯಾಲ್ಯೂಸ್ನ ಸ್ಟಾಕ್ ಮತ್ತು ಫರ್ನಿಚರಿಂದ ಡಿಡಕ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್, ಸೊ ಅದನ್ನು ನಾವು ರಿವಲ್ಯೂಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸಿದ್ದೀವಿ. ಇನ್ನೊಂದು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ಸಿಂದ ಆ ಒಂದು ವ್ಯಾಲ್ಯೂನ ನಾವು ಡಿಡಕ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಒನ್ ಬಿಲ್ಡಿಂಗ್ ವ್ಯಾಲ್ಯೂ ಬಂದು ಇನ್ಕ್ರೀಸ್ ಆಗ್ತಾ ಇರೋಂಥದ್ದು. ಸೊ ಅದನ್ನು ನಾವು ರಿವಲ್ಯೂಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಇನ್ನೊಂದು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂಗೆ ನಾವು ಆ್ಯಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್, ಸೊ 1000 rupees ಬಂದು ರಿಪೇರ್ ಚಾರ್ಜಸ್ನ ಪೇ ಮಾಡ್ತಾ ಇರೋಂಥದ್ದು. ಸೊ ಅದನ್ನು ನಾವು ರಿವಲ್ಯೂಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಮೆನ್ಷನ್ ಮಾಡಿದ್ದೀವಿ. ಸೊ ಅದಾದ್ಮೇಲಿಂದ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ರಿಪೇರ್ ಚಾರ್ಜಸ್ ಬಂದು ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಅದನ್ನು ನಾವು ಲ್ಯಾಬಿಲಿಟಿ ಸೈಡ್ ಬಂದು ಎಂಟ್ರಿ ಮಾಡ್ತೀವಿ, ರಿಪೇರ್ ಚಾರ್ಜಸ್. ಸೊ ವ್ಯಾಲ್ಯೂ ಬಂದು 1000 rupees. ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಬಂದು ಎರಡು ಕಡೆ ಬಂದಿದೆ ಅಂತೇಳಿ ಚೆಕ್ ಮಾಡಿದ್ದಾಯಿತು. ಸೊ ಈಗ ಟೋಟಲ್ ಮಾಡಿದಾಗ ನಮಗೆ ಎರಡೂ ಕಡೆ ಟೋಟಲ್ ಬಂದು 1,24,600 ಬರುತ್ತೆ. ಸೊ ನಮಗೆ ಎರಡೂ ಕಡೆ ಟೋಟಲ್ ಬಂದು ಸೇಮ್ ಬಂದರೆ ಸೊ ನಾವು ಮಾಡಿರೋಂಥ ಸೊಲ್ಯೂಷನ್ ಬಂದು ಕರೆಕ್ಟ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಪ್ರಾಬ್ಲಮಲ್ಲಿ ಗುಡ್ ವಿಲ್ ವಿತ್ ಡ್ರಾನ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇದ್ದರೆ ಅದನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸಿದ್ವಿ. ಇನ್ ಕೇಸ್ ಈ ಪ್ರಾಬ್ಲಮ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.